ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದಲ್ಲಿ ಯೋಜನಾ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಇದು ಯಾವುದಕ್ಕೆ ಸಂಬಂಧಪಡ್ತದಪ್ಪ ಅಂದರೆ ಇದು ಅರ್ಥಶಾಸ್ತ್ರದ ವಿಭಾಗದಲ್ಲಿ ಈ ಒಂದು ವಿಷಯ ಸಂಬಂಧಪಡ್ತಾ ಹೋಗ್ತದೆ. ಏನು ಭಾರತದಲ್ಲಿ ಯೋಜನಾ ವ್ಯವಸ್ಥೆ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಏನು ಒಂದು 20ನೇ ಒಂದು ಶತಮಾನದೊಳಗೆ ಸರ್ಕಾರಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಶೀಘ್ರ ಆರ್ಥಿಕ ಒಂದು ಅಭಿವೃದ್ಧಿಯನ್ನು ಸಾಧಿಸುವಂಥ ಪ್ರಮುಖ ತಂತ್ರವಾಗಿ ಏನು ಮಾಡ್ತಾ ಹೋಗ್ತಾರೆ, ಇವುಗಳನ್ನು ಏನು ಆರ್ಥಿಕ ಯೋಜನೆಗಳನ್ನು ಬಳಕೆಯನ್ನು ಅಥವಾ ಜಾರಿಗೆ ತರ್ತಾ ಹೋಗ್ತಾರೆ. ಈ ಒಂದು ಆರ್ಥಿಕ ಯೋಜನೆಗಳನ್ನು ಮೊಟ್ಟ ಮೊದಲಿಗೆ ಎಲ್ಲಿ ತರ್ತಾರಪ್ಪ ಅಂದ್ರೆ 1929 ಸೋವಿಯತ್ ರಷ್ಯಾದವ್ರು ಏನು ಮಾಡ್ತಾ ಹೋಗ್ತಾರೆ, ಈ ಮೊಟ್ಟ ಮೊದಲು ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಒಂದು ಶೀಘ್ರ ಆರ್ಥಿಕ ಪ್ರಗತಿ ಅಂದ್ರೆ ಒಂದೆರಡು ವರ್ಷದಲ್ಲಿ ಆ ದೇಶದ ಒಂದು ಆರ್ಥಿಕ ಪ್ರಗತಿಯನ್ನು ಹೆಚ್ಚಿಗೆ ಮಾಡೋದು. ಹಾಗಾಗಿ ಇವುಗಳನ್ನ ಏನಂತ ಕರಿತಪ್ಪ ಅಂದ್ರೆ ಶೀಘ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸುವಂಥದ್ದು ಯಾವುದು ಮಾಡ್ತಾವಪ್ಪ ಅಂದ್ರೆ ಈ ಒಂದು ಆರ್ಥಿಕ ಯೋಜನೆಗಳನ್ನು ಮಾಡ್ತಾ ಹೋಗ್ತೀವಿ. ಯಾರು ಮೊಟ್ಟ ಮೊದಲಿಗೆ ಈ ಒಂದು ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸ್ತಾರಪ್ಪ ಅಂದ್ರೆ 1929ರಲ್ಲಿ ಸೋವಿಯತ್ ರಷ್ಯಾದವರು ಈ ಒಂದು ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸ್ತಾ ಹೋಗ್ತಾರೆ. ಈ ಒಂದು ಶೀಘ್ರ ಆರ್ಥಿಕ ಪ್ರಗತಿ ಏನಾಗ್ತದೆ ಸಾಧಿಸುವಲ್ಲಿ ಸಾಕಷ್ಟು ಯಶಸ್ವಿ ಆಗೋದನ್ನು ಕಾಣ್ತಾ ಹೋಗ್ತದೆ. ಜೊತೆಗೆ ಎರಡನೆಯ ಮಹಾಯುದ್ಧದ ನಂತರ ವಿಶ್ವದ ಒಂದು ಬಹುತೇಕ ದೇಶಗಳು ಜೊತೆಗೆ ಸರ್ಕಾರಗಳು ತಮ್ಮ ಒಂದು ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲು ಏನು ಮಾಡ್ತಾವಪ್ಪ ಅಂದ್ರೆ ಈ ಒಂದು ಆರ್ಥಿಕ ಯೋಜನೆಗಳ ಒಂದು ಮೊರೆ ಹೋಗ್ತವೆ. ಯಾಕಪ್ಪ ಅಂದರೆ ಎರಡನೆಯ ಮಹಾಯುದ್ಧದಂಥ ಸಂದರ್ಭದಲ್ಲಿ ಅನೇಕ ದೇಶಗಳು ಯುದ್ಧದಲ್ಲಿ ಭಾಗಿಯಾಗಿದ್ವು. ಆ ಯುದ್ಧದಲ್ಲಿ ಭಾಗಿಯಾಗಪ್ಪ ಅಂದ್ರೆ ಅಲ್ಲಿ ಆರ್ಥಿಕ ಒಂದು ಸ್ಥಿತಿ ಏನಾಗೈತೆ ಕೆಳಗೆ ಹೋಗಿರ್ತೈತಿ. ಹಾಗಾಗಿ ಈ ಒಂದು ಆರ್ಥಿಕ ಸಂಕಷ್ಟಗಳಿಂದ ಬಹುತೇಕ ದೇಶಗಳು ಏನು ಮಾಡ್ತಾ ಹೋಗ್ತಾವೆ, ಈ ಒಂದು ಆರ್ಥಿಕ ಯೋಜನೆಗಳನ್ನು ಜಾರಿ ತರಕ್ಕೆ ಏನು ಮಾಡ್ತಾ ಹೋಗ್ತಾವೆ, ಪ್ರಯತ್ನವನ್ನು ಮಾಡ್ತಾ ಹೋಗ್ತೈತಿ. ಅದರಂತೆ ಭಾರತದಲ್ಲಿ ಕೂಡ ಯಾವ ರೀತಿ ಒಂದು ಯೋಜನಾ ವ್ಯವಸ್ಥೆ ಜಾರಿಗೆ ಬರ್ತೈತಿ ಮತ್ತು ಯಾವ ರೀತಿ ನಮ್ಮ ಒಂದು ದೇಶದಲ್ಲಿ ಕಾಣ್ತಾ ಹೋಗೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಯೋಜನೆ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಬದುಕಿಗೆ ಅವಶ್ಯಕ ಐತಿ. ನಾವು ಏನೋ ಮಾಡಬೇಕಾದ್ರೂ ಮೊದಲಿಗೆ ಏನು ಮಾಡ್ತಾ ಹೋಗ್ತೀವಿ, ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಯೋಜನೆ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಬದುಕಿಗೆ ಅತ್ಯವಶ್ಯಕವಾಗಿರೋದು ಕಾಣ್ತಾ ಹೋಗ್ತೀವಿ. ಜೊತೆಗೆ ವೈಯಕ್ತಿಕ ಬದುಕಿನಲ್ಲಿ ಕೂಡ ಯಶಸ್ಸು ಗಳಿಸ್ಬೇಕಾದ್ರೂ ಕೂಡ ಈ ಸಂಪನ್ಮೂಲಗಳನ್ನು ಏನು ಮಾಡ್ತಾ ಹೋಗ್ಬೇಕು, ಯೋಜಿತ ರೀತಿಯಲ್ಲಿ ಬಳಕೆಯನ್ನು ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಯಾವ ರೀತಿ ವಿದ್ಯಾರ್ಥಿ ತಾನು ಉತ್ತಮ ಜ್ಞಾನ ಪಡೆಯಲು ಹಾಗೂ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ತನ್ನ ಒಂದು ದಿನದ ಸಮಯವನ್ನು ವ್ಯವಸ್ಥಿತವಾಗಿ ಬಳಸ್ಕೊಂಡಪ್ಪ ಅಂದ್ರೆ ಜೊತೆಗೆ ಪ್ರತಿದಿನ ಇಂತಿಷ್ಟು ಗಂಟೆ ಓದಬೇಕು, ಇಂತಿಷ್ಟೇ ಗಂಟೆ ಆಟ ಆಡಬೇಕು, ನಿದ್ದೆ ಮಾಡಬೇಕು ಎಂದು ಯೋಚಿಸಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ. ಅಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ಒಂದು ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಜೊತೆಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸ್ಬೇಕಾದ್ರೆ ತನ್ನ ದಿನದ ಸಮಯವನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊತ ಹೋಗ್ತಾನೆ. ಅಂದರೆ ಪ್ರತಿದಿನ ಇಂತಿಷ್ಟು ಗಂಟೆ ನಾವೇನು ಮಾಡಬೇಕು, ಓದಬೇಕು, ಇಂತಿಷ್ಟು ಗಂಟೆ ನಾನು ಆಟ ಆಡಬೇಕು, ಇಂತಿಷ್ಟು ಗಂಟೆ ನಾನು ನಿದ್ದೆ ಮಾಡಬೇಕು ಅಂತಂದು ಯೋಚನೆ ಮಾಡಿದಪ್ಪ ಅಂದ್ರೆ ಅದನ್ನು ಅನುಷ್ಠಾನಕ್ಕೆ ತಂದಪ್ಪ ಅಂದ್ರೆ ಏನಾಗ್ತೈತಿ, ಒಂದು ಉತ್ತಮವಾದಂಥ ಜ್ಞಾನವನ್ನು ಪಡಿಬೋದು ಮತ್ತು ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡಿತಾವು. ಅದೇ ರೀತಿಯೊಳಗೆ ದೇಶವು ಏನು ಮಾಡ್ತಾ ಹೋಗ್ತೈತಿ, ತನಗೆ ಲಭ್ಯವಿರುವಂಥ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಅಗತ್ಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ನಿರ್ದಿಷ್ಟ ಅವಧಿಯೊಳಗೆ ಪ್ರಗತಿ ಸಾಧಿಸಲು ಯೋಜನೆಯನ್ನು ರೂಪಿಸ್ತದೆ. ನಾವು ಯಾವುದೇ ರೀತಿ ಉದಾಹರಣೆಗೆ ವಿದ್ಯಾರ್ಥಿಯನ್ನು ಕೊಟ್ಟವು, ಅದೇ ರೀತಿ ಕೂಡ ದೇಶಕ್ಕೆ ಬಂದಪ್ಪ ಅಂದ್ರೆ ಯಾವುದೇ ಒಂದು ದೇಶವು ತನ್ನಲ್ಲಿರುವಂಥ ಲಭ್ಯವಿರುವಂಥ ಸಂಪನ್ಮೂಲಗಳನ್ನು ಏನು ಮಾಡಬೇಕು, ವ್ಯವಸ್ಥಿತವಾಗಿ ಬಳಸಿಕೊಂಡು ಅವುಗಳನ್ನು ಅಗತ್ಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ನಿರ್ದಿಷ್ಟ ಅವಧಿಯೊಳಗೆ ಏನು ಮಾಡ್ತಾ ಹೋಗ್ಬೇಕು, ಪ್ರಗತಿಯನ್ನು ಸಾಧಿಸೋಕ್ಕೂ ಈ ಒಂದು ಯೋಜನೆಯನ್ನು ರೂಪಿಸಬೇಕಾಗ್ತೈತಿ. ಜೊತೆಗೆ ಈ ಒಂದು ಸರ್ಕಾರವು ಕೆಲವು ನಿರ್ದಿಷ್ಟ ದೇಶಗಳೊಂದಿಗೆ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಆ ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವಂಥ ಪ್ರಕ್ರಿಯೆಯನ್ನು ಯೋಜನೆ ಅಂತಂದು ಕರಿತಾ ಹೋಗ್ತೀವಿ. ಯೋಜನೆ ಅಂದರೆ ಏನಪ್ಪ ಅಂದ್ರೆ ಸರ್ಕಾರವು ಕೆಲವು ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವಂಥ ಪ್ರಕ್ರಿಯೆಯನ್ನು ಯೋಜನೆ ಅಂತಂದು ಕರಿತಾರೆ. ಅಂದ್ರೆ ಒಂದು ಸರ್ಕಾರ ಇರ್ತೈತಿ,
ಈ ಸರ್ಕಾರ ಏನು ಮಾಡ್ತೈತಿ, ಕೆಲವೊಂದು ಧ್ಯೇಯ ಉದ್ದೇಶಗಳು ಮತ್ತು ಇರ್ತಾವೆ. ಈ ಧ್ಯೇಯೋದ್ದೇಶಗಳನ್ನು ದೇಶದಲ್ಲಿರುವಂಥ ಸಂಪನ್ಮೂಲಗಳ ಮೂಲಕ ಸಮರ್ಥವಾಗಿ ಬಳಸಿಕೊಂಡು ಜನರ ಒಂದು ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಿ ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವಂಥ ಪ್ರಕ್ರಿಯೆಯನ್ನು ಎಂತ ಕರಿತಪ್ಪ ಅಂದ್ರೆ ಯೋಜನೆ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಮುಂದುವರೆದು ನೋಡ್ತಾ ಹೋಗೋಣ. ಈ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಆಧುನಿಕ ಯೋಜನೆಯ ಬಗ್ಗೆ ಚಿಂತಿಸಿದವರು ಯಾರಪ್ಪ ಅಂದ್ರೆ ಸರ್ ವಿಶ್ವೇಶ್ವರಯ್ಯನವರು. ಏನು ಆಧುನಿಕ ಯೋಜನೆಯ ಬಗ್ಗೆ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಆಧುನಿಕ ಯೋಜನೆಯ ಬಗ್ಗೆ ಚಿಂತಿಸಿದವರು ಯಾರಪ್ಪ ಅಂದ್ರೆ ಸರ್ ವಿಶ್ವೇಶ್ವರಯ್ಯನವ್ರು ಕಾಣ್ತಾ ಹೋಗ್ತೀವಿ. ಇವರು ಕೂಡ ನಾವು ಭಾರತ ರತ್ನವನ್ನು ಕೊಡ್ತಾ ಹೋಗ್ತೀವಿ. ಇವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರಿತಾ ಹೋಗ್ತೀವಿ. ಯಾವಾಗ 1934ರಲ್ಲಿ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತಂದು ಬರಿತಾವೆ. ಅಂದ್ರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಪ್ರಕಟಣೆ ಮಾಡಿ ಆ ಒಂದು ಪುಸ್ತಕದೊಳಗೆ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಒಂದು ಪುಸ್ತಕದೊಳಗೆ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಒಂದು ಅಗತ್ಯವನ್ನು ಒತ್ತಿ ಹೇಳ್ತಾವೆ. ಹಾಗಾಗಿ ಅವ್ರನ್ನ ಏನಂತ ಕರಿತಾವಪ್ಪ ಅಂದ್ರೆ ಈ ಒಂದು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಯಾರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತಪ್ಪ ಅಂದ್ರೆ ಸರ್ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಏನು ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರವು ಈ 1950ರೊಳಗೆ ಏನು ಮಾಡ್ತಾ ಹೋಗ್ತೈತಿ, ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚನೆ ಮಾಡ್ತಾ ಹೋಗ್ತೀವಿ. ಯಾವಾಗ 1950ರೊಳಗೆ ರಾಷ್ಟ್ರೀಯ ಯೋಜನಾ ಆಯೋಗ, ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ NPC. ಯಾವಾಗ 1950ರೊಳಗೆ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಅಂದರೆ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚನೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ರಾಷ್ಟ್ರೀಯ ಆಯೋಗ ರಚನೆಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಯಾರು ಈ ಒಂದು ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇದರ ಒಂದು ಮುಖ್ಯ ಉದ್ದೇಶವಂದ್ರೆ ಏನಪ್ಪ ಅಂದ್ರೆ ದೇಶದಲ್ಲಿರುವಂಥ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲ ಮತ್ತು ಬಂಡವಾಳವನ್ನು ನಿಖರವಾಗಿ ಅಂದಾಜು ಮಾಡಿ ಈ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆಗೆ ಯೋಜನೆಗಳನ್ನು ತಯಾರಿಸುವುದು. ಅಂದ್ರೆ ಏನು ಒಂದು ರಾಷ್ಟ್ರೀಯ ಯೋಜನಾ ಆಯೋಗದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ದೇಶದಲ್ಲಿರುವಂಥ ನೈಸರ್ಗಿಕ ಹಾಗೂ ಮಾನವ ಸಂಪನ್ಮೂಲ ಆ ಬಂಡವಾಳವನ್ನು ನಿಖರವಾಗಿ ಅಂದಾಜು ಮಾಡಿ ಈ ಸಂಪನ್ಮೂಲಗಳ ಒಂದು ಪರಿಣಾಮಕಾರಿ ಬಳಕೆಗೆ ಯೋಜನೆಗಳನ್ನು ತಯಾರಿಸೋದು. ಹಾಗಾದರೆ ಈ ಒಂದು ಭಾರತದಲ್ಲಿ ಯೋಜನಾ ಅವಧಿಯು 5 ವರ್ಷ ಆಗಿರೋದ್ರಿಂದ ಇವುಗಳಿಗೆ ಏನಂತ ಕರಿತಪ್ಪ ಅಂದ್ರೆ ಪಂಚವಾರ್ಷಿಕ ಯೋಜನೆ ಅಂತಂದು ಕರಿತಾವೆ. ಈ ಒಂದು ಏನು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಐತಲ್ಲ, ಈ ಒಂದು ಯೋಜನೆ ಎಷ್ಟು ವರ್ಷ ಇರ್ತೈತಪ್ಪ ಅಂದ್ರೆ 5 ವರ್ಷ. ಈ 5 ವರ್ಷ ಇರೋಕ್ಕಾಗಿ ಏನಂತ ಕರಿತಪ್ಪ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ. 1952ರಾಗ ಏನು ಮಾಡ್ತಾ ಹೋಗ್ತಾರೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಂದು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಏನು ಯಾವಾಗ 1952ರಾಗ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಮಂಡಳಿಯ ಒಂದು ಸದಸ್ಯರು ಯಾರಪ್ಪ ಅಂದ್ರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ಮಂಡಳಿಯ ಸದಸ್ಯರಾಗಿರೋದು ಕಾಣ್ತಾ ಹೋಗ್ತೀವಿ. ಈ ಒಂದು ಮಂಡಳಿಯು ರಾಷ್ಟ್ರೀಯ ಯೋಜನಾ ಆಯೋಗವು ತಯಾರಿಸಿದಂಥ ಪಂಚವಾರ್ಷಿಕ ಯೋಜನೆಯ ಏನದು ಕರಡಿಗೆ ಅನುಮೋದನೆಯನ್ನು ನೀಡ್ತಾ ಹೋಗ್ತೈತಿ. ಏನು ಈ ರಾಷ್ಟ್ರೀಯ ಯೋಜನಾ ಆಯೋಗವು ಏನು ಮಾಡ್ತಾ ಹೋಗ್ತೈತಿ, ಪಂಚವಾರ್ಷಿಕ ಯೋಜನೆಗಳನ್ನು ತಯಾರು ಮಾಡ್ತಾ ಹೋಗ್ತೈತಿ. ಏನು ಈ ಪಂಚವಾರ್ಷಿಕ ಯೋಜನೆಗಳನ್ನು ಅನುಮೋದನೆ ಯಾರು ಕೊಡ್ತಾರಪ್ಪ ಅಂದ್ರೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯವರು ಅನುಮೋದನೆಯನ್ನು ಕೊಡ್ತಾ ಹೋಗ್ತಾರೆ. ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯೊಳಗೆ ಸದಸ್ಯರು ಯಾರಿರ್ತಾರಪ್ಪ ಅಂದ್ರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ಮಂಡಳಿಯ ಸದಸ್ಯರಾಗಿರ್ತಾರೆ. ಜೊತೆಗೆ ಎಲ್ಲ ರಾಜ್ಯಗಳು ಸಮತೋಲನವಾಗಿ ಅಭಿವೃದ್ಧಿಗೊಳ್ಳುವಂತೆ ಗಮನವನ್ನು ಹರಿಸ್ತಾ ಹೋಗ್ತಾರೆ. ಅಂದರೆ ಒಂದು ರಾಜ್ಯಕ್ಕೆ ಹೆಚ್ಚು, ಒಂದು ರಾಜ್ಯಕ್ಕೆ ಕಡಿಮೆ ಮಾಡೋಂಗಿಲ್ಲ. ಇಲ್ಲಿ ಎಲ್ಲ ರಾಜ್ಯಗಳು ಕೂಡ ಸಮತೋಲನವಾಗಿ ಅಭಿವೃದ್ಧಿಗೊಳ್ಳುವಂತೆ ಗಮನವನ್ನು ಹರಿಸ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಭಾರತದಲ್ಲಿ ಯೋಜನಾ ವ್ಯವಸ್ಥೆ ಬಗ್ಗೆ ಮಾಹಿತಿ ಆಗ್ತೈತಿ. ಇಲ್ಲಿ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ಪ್ರಥಮವಾಗಿ ಈ ಆರ್ಥಿಕ ಯೋಜನೆಗಳನ್ನು ಯಾರು ತರ್ತಾರಪ್ಪ ಅಂದ್ರೆ 1929ರಲ್ಲಿ
ಸೋವಿಯತ್ ರಾಷ್ಟ್ರ ತರ್ತಾ ಹೋಗ್ತೈತಿ. ತದನಂತರದಲ್ಲಿ ಯೋಜನೆ ಅಂದರೆ ಏನಪ್ಪ ಅಂದ್ರೆ ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಜೀವನ ಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಿ ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವಂಥ ಪ್ರಕ್ರಿಯೆನೇ ಅಂತ ಕರಿತಪ್ಪ ಅಂದರೆ ಯೋಜನೆ ಅಂತ ಕರಿತಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಆಧುನಿಕ ಯೋಜನೆ ಬಗ್ಗೆ ಚಿಂತಿಸಿದವರು ಯಾರಪ್ಪ ಅಂದ್ರೆ ಸರ್ ವಿಶ್ವೇಶ್ವರಯ್ಯನವರು ಅಂತ ಕರಿತಾ ಹೋಗ್ತೀವಿ. ಅವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರಿತಾ ಹೋಗ್ತಾರೆ. ಆ ಒಂದು ಪುಸ್ತಕದೊಳಗೆ ಏನೈತಪ್ಪ ಅಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಒಂದು ಅಗತ್ಯವನ್ನು ಒತ್ತಾಡ್ತಾವೆ. ಹೀಗಾಗಿ ಅವ್ರನ್ನ ಏನಂತ ಕರಿತಪ್ಪ ಅಂದ್ರೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತಾವೆ. 1950ರಾಗ ಒಂದು ಏನು ಮಾಡ್ತಾ ಹೋಗ್ತೀವಿ, ಭಾರತ ಯೋಜನಾ ಆಯೋಗ ಅಂತಂದು ಸ್ಥಾಪನೆ ಮಾಡ್ತಾರೆ. ಇದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ, ಪ್ರಧಾನಮಂತ್ರಿಗಳು ಆಗಿರ್ತಾರೆ. ತದನಂತರದಲ್ಲಿ 1952ರಾಗ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಕರಿತಾರೆ. ಈ ಒಂದು ಸದಸ್ಯರು ಯಾರಿರ್ತಾರಪ್ಪ ಅಂದರೆ ಎಲ್ಲ ರಾಜ್ಯಗಳ ಈ ಒಂದು ಮುಖ್ಯಮಂತ್ರಿಗಳು ಈ ಒಂದು ಮಂಡಳಿಯ ಸದಸ್ಯರು ಆಗಿರ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಭಾರತಕ್ಕೆ ಯೋಜನಾ ಆಯೋಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋದಿವಿ. ಮುಂದಿನ ತರಗತಿಯೊಳಗೆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂತ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಈ ಒಂದು ತರಗತಿಗೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.